ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇದೀಗ ದಿನಗಣನೆ ಆರಂಭ ಆಗಿದೆ. ಮೈಸೂರಿನಲ್ಲಿ ತಾಲೀಮು ಆರಂಭಿಸಿದ ದಸರಾ ಗಜಪಡೆ ನೋಡೋದಕ್ಕೆ ಒಂದು ರೀತಿಯಾಗಿ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳ ತಾಲೀಮನ್ನ ನಡೆಸಲಾಗ್ತಾ ಇದೆ. ರಾಜಬೀದಿಯಲ್ಲಿ ಗಜ ಗಾಂಭೀರ್ಯದಿಂದ ಸಾಗಿದೆ ಗಜಪಡೆ. ಕೆಆರ್ ವೃತ್ತ, ಸಯಾಜಿರಾವ್ ರಸ್ತೆ, ಆಯುರ್ವೇದ ಸರ್ಕಲ್, ಆರ್ಎಂಸಿ ಮಾರುಕಟ್ಟೆ, ಬನ್ನಿ ಮಂಟಪ ರಸ್ತೆಯಲ್ಲಿ ತಾಲೀಮನ್ನ ನಡೆಸಲಾಗ್ತಾ ಇದೆ. ಇನ್ನು ಗಜಪಡೆ ತಾಲೀಮು ಕಣ್ತುಂಬಿಕೊಳ್ಳೋದಕ್ಕೆ ನೂರಾರು ಜನ ಭಾಗಿಯಾಗ್ತಾರೆ. ಮೊದಲ ಹಂತದ ಸಾಮಾನ್ಯ ತಾಲೀಮನ್ನ ನಡೆಸಿದೆ ಗಜಪಡೆ. ಒಂದ್ ರೀತಿಯಾಗಿ ದಸರಾ ಅಂದ್ರೇನೆ ಎಲ್ರಿಗೂ ಕೂಡ ಅದನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾತರಾಗಿರ್ತೀವಿ. ಅದರಲ್ಲೂ ಗಜಪಡೆ ತಾಲೀಮು ಅಂತ ಅಂದ್ರೆ ನೂರಾರು ಜನ ಭಾಗಿಯಾಗ್ತಾರೆ. ಆ ಒಂದು ಗಾಂಭೀರ್ಯತೆ, ಆ ಒಂದು ನಡಿಗೆನ ಕಣ್ತುಂಬಿಕೊಳ್ಳೋದಕ್ಕೆ ಮಕ್ಕಳು ಸಹಿತ, ಹಿರಿಯರು ಸಹಿತ ಸಿಕ್ಕಾಪಟ್ಟೆ ಹೊತ್ತು ನಿಂತ್ಕೊಂಡು ಕಣ್ತುಂಬಿಕೊಳ್ತಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿರುವಂತದ್ದು. ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳು ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಗಜಪಡೆಯ ತಾಲೀಮು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನ ನೋಡೋದಿಕ್ಕೇನೆ ನೂರಾರು ಜನ ಆಗಮಿಸಿರುವಂಥದ್ದು. ನಮ್ಮ ಪ್ರತಿನಿಧಿ ಸಂದೀಪ್ ಅಲ್ಲಿ ವಾಕ್ ಥ್ರೂ ಮಾಡಿದ್ದಾರೆ, ಒಂದು ನೋಡ್ಕೊಂಡ್ ಬರೋಣ ಬನ್ನಿ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಸಂಭ್ರಮ ಈಗಾಗಲೇ ಮನೆ ಮಾಡಿರ್ತಕ್ಕಂಥದ್ದು. ಇವತ್ತಿನಿಂದ ದಸರಾ ಮೊದಲ ಹಂತದ ಗಜಪಡೆಗೆ ತಾಲೀಮನ್ನು ಕೂಡ ಅರಣ್ಯ ಇಲಾಖೆ ವತಿಯಿಂದ ಶುರು ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಮೊದಲ ಹಂತದ ದಸರಾ ಗಜಪಡೆಗೆ ಇಂದಿನಿಂದ ತಾಲೀಮನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಒಂದು ಸದ್ದು ಗದ್ದಲದ ನಡುವೆ ಆನೆಗಳು ಸಂಚಾರ ಮಾಡಲಿಕ್ಕಾಗಿ ಒಂದು ಇವತ್ತಿನ ತಾಲೀಮನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮುಂದೆ ನೀವು ಗಮನಿಸ್ತಾ ಇದ್ದೀರಿ, ಅರಣ್ಯ ಇಲಾಖೆಯ ವಾಹನ ಒಂದು ಬೃಹತ್ ಆಯಸ್ಕಾಂತವಿರುವಂತಹ ಒಂದು ಕಬ್ಬಿಣದ ಸಲಾಕೆಯೊಂದಿಗೆ ಬೃಹತ್ ಆಯಸ್ಕಾಂತವನ್ನು ಇದು ಮಾಡ್ಕೊಂಡು ಹೋಗ್ತಾ ಅಂದರೆ ರಸ್ತೆಯಲ್ಲಿ ಕಲ್ಲು ಒಂದು ಕಬ್ಬಿಣದ ಚೂರುಗಳಿದ್ರೆ ಆನೆ ಕಾಲುಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯಿಂದ ವತಿಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂತೆಯೇ ಇಂದಿನಿಂದ ಮೊದಲ ಹಂತದ ತಾಲೀಮು ಶುರುವಾಗಿರ್ತಕ್ಕಂಥದ್ದು. 2 ಮತ್ತು 3ನೇ ಹಂತದ ತಾಲೀಮುಗಳು ಕೂಡ ಆನೆಗಳಿಗೆ ಇರ್ತಕ್ಕಂಥದ್ದು. ಅಂದರೆ ಮರಳು ಮೂಟೆಯನ್ನು ಒರೆಸಿ ಭಾರವನ್ನು ಎತ್ತುವಂಥ ಭಾರವನ್ನು ಹೊತ್ತು ಒಂದು ಕ್ರಮಿಸುವಂಥ ತಾಲೀಮು. ಅದನಂತರದಲ್ಲಿ ಒಂದು ಮರದ ಅಂಬಾರಿಯನ್ನು ಕಟ್ಟಿ ಅಂಬಾರಿ ಫೀಲನ್ನು ಕೂಡ ಆನೆಗಳಿಗೆ ಕೊಡುವಂತಹದ್ದಂಥದ್ರಲ್ಲಿ ಆ ತಾಲೀಮನ್ನು ಕೂಡ ನಡೆಸುವಂತಹದ್ದು. ಇವತ್ತು ಆ ವಿಶ್ವ ಆನೆ ದಿನದಂದೇ ತಾಲೀಮನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷ ಆಗಿರ್ತಕ್ಕಂತಹದ್ದು, ಒಂದು ಈಗ ನಿನ್ನೆಯಷ್ಟೇ ಆನೆಗಳಿಗೆ ತೂಕ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ತೂಕಕ್ಕೆ ಅನುಗುಣವಾಗಿ ವಿಶೇಷವಾದಂಥ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಉಳ್ಳಂಥ ಆಹಾರಗಳನ್ನು ನಿನ್ನೆಯಿಂದಲೇ ಕೂಡ ದಸರಾ ಗಜಪಡೆಗೆ ನೀಡುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕ್ರಮವನ್ನು ವಹಿಸಿರ್ತಕ್ಕಂತಹದ್ದು. ಇನ್ನು ಕೆಲವೇ ದಿನಗಳಲ್ಲಿ 2ನೇ ಹಂತದ ಒಂದು ಆನೆಗಳು 5 ಆನೆಗಳು ಏನಿದ್ದೇವೆ, ಆ 5 ಆನೆಗಳು ಕೂಡ ಒಂದು ದಸರಾ ಗಜಪಡೆ ಅಂದರೆ ಮೊದಲ ಹಂತದ ಗಜಪಡೆಯನ್ನು ಕೂಡಿಕೊಳ್ಳುವಂತಹ ನಿರೀಕ್ಷೆಗಳು ಕೂಡ ಇರ್ತಕ್ಕಂತಹದ್ದು. ಈಗಾಗಲೇ DCF ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ 2ನೇ ಹಂತದ ಗಜಪಡೆಯ ಒಂದು ಗಜಪಡೆಯು ಕೂಡ ಒಂದು ತಾಲೀಮನ್ನು ಕೂಡಿಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೊಂಡ್ರು. ಸುಮಾರು ಮೈಸೂರು ಅರಮನೆಯಿಂದ ಜಂಬೂ ಸವಾರಿ ಸಾಗುವಂತಹ ಮಾರ್ಗ ಏನಿದೆ, ಸಯಾಜಿರಾವ್ ರೋಡ್ ಮೂಲಕ ಬನ್ನಿ ಮಂಟಪವನ್ನು ತಲುಪುವಂಥ ಮಾರ್ಗದುದ್ದಕ್ಕೂ ಕೂಡ ಆನೆಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ತಾಲೀಮನ್ನು ನಡೆಸುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಮೊದಲ ಪ್ರಾಥಮಿಕವಾಗಿ ತಾಲೀಮನ್ನು ಶುರು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.